ಮಳೆ ಒಂದು ಕಡೆಗೆ ತಲೆನೋವಾಗಿದ್ರೆ ಇನ್ನೊಂದು ಕಡೆಗೆ ಕಡಲ್ ಕೊರೆತ ಮಂಗಳೂರಿನಲ್ಲಿ ಆಗ್ತಾ ಇದೆ. ಏನಾಗಿದೆ ಕಡಲ್ ಕೊರೆತದಿಂದಾಗಿ? ಆತಂಕ ಹೆಚ್ಚಾಗಿದೆ ನೋಡಿ ಇಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೀವನದಿಗಳು ತುಂಬಿ ಹರಿತಾ ಇದೆ. ಜೀವನದಿಗಳೆಲ್ಲ ಈಗ ಕಡಲು ಸೇರಿ ಕಡಲಿನ ಆರ್ಭಟವು ಹೆಚ್ಚಾಗಿದೆ. ಹೀಗಾಗಿ ಸಾಕಷ್ಟು ಕಡಲ ತೀರದ ಜನರು ಆತಂಕದಲ್ಲಿದ್ದಾರೆ. ನಾವು ಗಮನಿಸಬಹುದು ಮಂಗಳೂರಿನ ಸೋಮೇಶ್ವರ ಉಚ್ಚಿಲ ಭಾಗದಲ್ಲಿ ಕಡಲ್ ಕೊರೆತ ಮತ್ತಷ್ಟು ಹೆಚ್ಚಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಮಳೆ ಬಂದಂಥ ಸಂದರ್ಭದಲ್ಲಿ ಕಡಲ ಕೊರೆತ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿತ್ತು. ಈಗ ಅದಕ್ಕಿಂತಲೂ ದುಪ್ಪಟ್ಟಾಗಿ ಅಬ್ಬರ ಹೆಚ್ಚಾಗಿದೆ. ರಕ್ಕಸ ಗಾತ್ರದ ಅಲೆಗಳು ಕಡಲ ತೀರಕ್ಕೆ ಬಂದೀಗ ಅಪ್ಪಳಿಸ್ತಾ ಇದೆ. ನಾವು ಇಲ್ಲಿ ಗಮನಿಸಬಹುದು ಯಾವ ಪ್ರಮಾಣಕ್ಕೆ ಕಡಲ್ ಕೊರೆತ ಆಗಿದೆ ಅನ್ನುವಂಥದ್ದು. ಇದು ಕಳೆದ ಒಂದೆರಡು ದಿನಗಳಲ್ಲೇ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಡಲ್ ಕೊರೆತ ಹೆಚ್ಚಾಗಿ ಈ ರೀತಿಯಾಗಿ ಮುಂಭಾಗಕ್ಕೆ ಬರ್ತಾ ಇದೆ, ರಸ್ತೆಯ ಸಮೀಪಕ್ಕೆ ಬರ್ತಾ ಇದೆ. ಸುಮಾರು 150 ಮೀಟರ್ ದೂರದಲ್ಲಿದ್ದಂಥ ಕಡಲು ಈಗ ಏಕಾಏಕಿಯಾಗಿ ಈ ವರ್ಷ ಬಹಳಷ್ಟು ಹತ್ತಿರಕ್ಕೆ ಬಂದಿದೆ. ರಸ್ತೆಯ ಸಮೀಪದಲ್ಲೇ ನಾವು ಗಮನಿಸಬಹುದು ಇಷ್ಟೊಂದು ಮನೆಗಳಿದೆ. ಈ ಮನೆಗಳ ಸಮೀಪಕ್ಕೆ ಈಗಾಗಲೇ ಬರ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿರುವಂಥ ಮನೆಯನ್ನು ನೀವು ನೋಡೋದಾದರೆ ಕಳೆದ ಕೆಲ ದಿನಗಳ ಹಿಂದೆ ಬಹಳಷ್ಟು ದೂರದಲ್ಲಿದ್ದಂಥ ಕಡಲಿನ ಅಬ್ಬರ ಈಗ ಈ ಮನೆಯ ಸಮೀಪಕ್ಕೆ ಬಂದಿದೆ. ಹೀಗಾಗಿ ಇನ್ನೇನು ಕೆಲ ದಿನಗಳ ಕಾಲ ಮತ್ತಷ್ಟು ಮಳೆ ಆದರೆ ಮತ್ತೆ ಈ ಮನೆಗೆ ಆತಂಕ ಇದೆ. ಇದು ಕೇವಲ ಈ ಒಂದು ಮನೆಯ ಪರಿಸ್ಥಿತಿ ಅಲ್ಲ, ಈ ತೀರದಲ್ಲಿರುವಂಥ ಎಲ್ಲ ಮನೆಗಳಿಗೂ ಇದೇ ರೀತಿಯಾದಂಥ ಆತಂಕ ಎದುರಾಗಿದೆ. ಇಲ್ಲೆಲ್ಲ ನೀವು ಕಲ್ಲುಗಳನ್ನು ಗಮನಿಸುತ್ತಿದ್ದರೆ ಇದು ಕಳೆದ ಕೆಲ ದಿನಗಳ ಹಿಂದೆ ಇದ್ದಂಥ ಮನೆಗಳೇನಿದೆ ಅದೆಲ್ಲವೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಈಗ ಮತ್ತೆ ಮುಂದುವರಿದು ಇನ್ನೊಂದು ಮನೆಯ ಸರದೀಗ ಮತ್ತಷ್ಟು ಮಳೆ ಆಗ್ತಾ ಇದೆ, ಮತ್ತಷ್ಟು ಕಡಲಿನ ಅಬ್ಬರ ಹೆಚ್ಚಾಗ್ತಾ ಇದೆ. ಹಾಗಾಗಿ ಈ ಮನೆಯ ಸಮೀಪಕ್ಕೆ ಕಡಲ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ. ಇದು ಮತ್ತಷ್ಟು ನಿರಂತರವಾಗಿ ಅಪ್ಪಳಿಸ್ತಾ ಇದ್ದರೆ ಈ ಮನೆಗೂ ಆತಂಕ ಎದುರಾಗಿದೆ. ಕಡಲಿನ ಅಬ್ಬರವನ್ನು ನೀವು ಗಮನಿಸ್ಬೋದು. ಭಾಳಷ್ಟು ಹೆಚ್ಚಿನ ಆರ್ಭಟವನ್ನು ಕಡಲು ಮಾಡ್ತಾ ಇರುವಂಥದ್ದು. ನದಿಯ ನೀರುಗಳೆಲ್ಲ ಬಂದು ಕಡಲು ಸೇರಿದೆ. ಅದರ ಜೊತೆಗೆ ಕಡಲಿನಲ್ಲಿ ಗಾಳಿಯ ರಭಸವೂ ಹೆಚ್ಚಾಗಿದೆ. ಹೀಗಾಗಿ ಹವಾಮಾನ ಇಲಾಖೆ ಈ ಹಿಂದೆನೇ ಹೇಳಿತ್ತು ಕಡಲಿನಲ್ಲಿ ಅಬ್ಬರ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಈಗ ಕಡಲಿನ ಅಬ್ಬರ ಹೆಚ್ಚಾಗಿ ಕಡಲ ತೀರದ ನಿವಾಸಿಗಳಿಗೆ ಆತಂಕ ಸೃಷ್ಟಿಯಾಗಿರುವಂಥದ್ದು. ಈ ಭಾಗದಲ್ಲಿರುವಂಥ ಸುಮಾರು 50ಕ್ಕೂ ಅಧಿಕ ಮನೆಗಳಿಗೆ ಈಗ ಆತಂಕ ಸೃಷ್ಟಿಯಾಗಿದೆ. ಕಡಲಿಗೆ ಹಾಕಿರುವಂಥ ತಡೆಗಾಗಿ ಹಾಕಿರುವಂಥ ಕಲ್ಲುಗಳೆಲ್ಲ ಈಗ ಸಮುದ್ರದ ಪಾಲಾಗಿದೆ. ಈ ಭಾಗದಲ್ಲೂ ಗಮನಿಸದಿದ್ದರೆ ಎಲ್ಲವೂ ಕುಸಿದು ಸಮುದ್ರದ ಪಾಲಾಗ್ತಾ ಇದೆ. ಇಲ್ಲಿರುವಂಥ ಮನೆಗಳ ಅವಶೇಷಗಳನ್ನು ನೋಡ್ಬೋದು. ಇದು ಕಳೆದ ಬಾರಿ ಬಿದ್ದಿರುವಂಥ ಮನೆಯ ಅವಶೇಷಗಳು. ಹೀಗೆ ನಿರಂತರವಾಗಿ ಕೊರೆತ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿರುವಂಥ ಮತ್ತಷ್ಟು ಮನೆಗಳಿಗೆ ಈಗ ಆತಂಕ ಎದುರಾಗಿದೆ. ಹಾಗಾಗಿ ಈ ಭಾಗದ ಜನರು ಜೀವವನ್ನು ಕೈಯಲ್ಲಿ ಹಿಡ್ಕೊಂಡೇ ಜೀವನ ಸಾಗಿಸಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕನ್ನುವಂಥದ್ದು ಸ್ಥಳೀಯರ ಒತ್ತಾಯ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.